ಇದೆ ಕಾರ್ಯಕ್ರಮದಲ್ಲಿ ಘಟಾನುಘಟಿ ನಾಯಕರೇ ಭಾಗಿಯಾಗಿದ್ದಾರೆ. ಅದರಲ್ಲೂ ನೋಡೋದಾದ್ರೆ ಇವರು ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ತಮ್ಮ ಜೀವನವನ್ನು ಆರಂಭಿಸಿದ್ದಾದ್ರು 2015ರಲ್ಲಿ ಬಿಜೆಪಿ ತೆಕ್ಕೆಗೆ ಬಿದ್ದರು. ಜಲಕ್ಪರಿ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಗೆಲುವನ್ನು ಸಾಧಿಸಿ ಮತ್ತೆ ಅಧಿಕಾರದ ಪಟ್ಟಕ್ಕೆ ಏರ್ತಾ ಇದ್ದಾರೆ. 2001ರಿಂದ ಜಲಕ್ಪರಿ ಕ್ಷೇತ್ರದಿಂದ ಸತತ ಗೆಲುವನ್ನು ಸಾಧಿಸ್ತಾ ಬಂದಿದ್ದಾರಲ್ಲ, ಇದು ಅಷ್ಟು ಈಸಿ ಆದಂಥ ಮಾತಲ್ಲ. ಹಿಮಂತ ಬಿಸ್ವಾ ಅವರ ಈ ಒಂದು ರಣರೋಚಕ ಜರ್ನಿಯೇ ನಿಜಕ್ಕೂ ಒಂದು ರೀತಿಯ ಯಶಸ್ಸಿನ ಮೆಟ್ಟಿಲಿದ್ದಂತಿದೆ. ನೋಡಿ, ಒಂದು ಕಡೆ ಸತತ 2ನೇ ಬಾರಿ ಅಸ್ಸಾಂನ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಹಿಮಂತ ಬಿಸ್ವಾ ಶರ್ಮಾ. ಅದರಲ್ಲೂ ಕೂಡ ಸತತ ಗೆಲುವಿನ ಹಾದಿಯಲ್ಲಿ ಬಂದಂಥವರು. ನಾವಿಲ್ಲಿ ಪ್ರಮುಖವಾಗಿ ನೋಡೋದಾದರೆ ಇಲ್ಲಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ರು ರಾಜ್ಯಪಾಲರಾದ ಲಕ್ಷ್ಮಣ್ ಪ್ರಸಾದ್. ಕಾರ್ಯಕ್ರಮದಲ್ಲಿ ಅಮಿತ್ ಶಾ, ರಾಜನಾಥ್ ಸಿಂಗ್, ಬಿಜೆಪಿ ಆಡಳಿತ ರಾಜ್ಯಗಳ ಸಿಎಂ, ಡಿಸಿಎಂಗಳು ಭಾಗಿಯಾಗಿದ್ರು. ಹಿಮಂತ ಬಿಸ್ವಾ ಅವರ ಹಾದಿಯನ್ನು ನೋಡೋದಾದರೆ ಸತತ 2ನೇ ಬಾರಿಗೆ ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಜಲಕ್ಪರಿ ವಿಧಾನಸಭಾ ಕ್ಷೇತ್ರದಿಂದ ನಿರಂತರ ಗೆಲುವನ್ನು ಸಾಧಿಸಿರೋದು. ನಿರಂತರ ಗೆಲುವು 2001ರಿಂದ ನಿರಂತರ ಗೆಲುವನ್ನು ಸಾಧಿಸಿದ್ದಾರೆ. 2001ರಿಂದ ಜಲಕ್ಪರಿ ಕ್ಷೇತ್ರದಿಂದ ಸತತ ಗೆಲುವು ಇವ್ರ ಪಾಲಿಗಿದೆ. ಮೊದಲು ಕಾಂಗ್ರೆಸ್ನಲ್ಲಿ ರಾಜಕೀಯ ಜೀವನವನ್ನು ಆರಂಭ ಮಾಡಿದ್ರು. ಆಗಸ್ಟ್ 2015ರಲ್ಲಿ ಬಿಜೆಪಿಗೆ ಸೇರ್ಪಡೆಯಾದರು. ಮೇ 10, 2021ರಂದು ಅಸ್ಸಾಂನ ಸಿಎಂ ಆಗಿ ಮೊದಲ ಬಾರಿ ಅಧಿಕಾರವನ್ನು ವಹಿಸಿಕೊಂಡ್ರು. ಆರೋಗ್ಯ, ಶಿಕ್ಷಣ, ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸಿರುವಂತಹ ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ. ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇದರ ಜೊತೆಗೆ LLB, PhD ಪದವಿ ಕೂಡ ಪಡೆದಿದ್ದಾರೆ. ಗುವಾಹಟಿಯ ಕಾಟನ್ ಕಾಲೇಜ್ನಲ್ಲಿ ಅವರು ರಾಜ್ಯಶಾಸ್ತ್ರವನ್ನು ಕೂಡ ಓದಿದ್ರು. ಇನ್ನು ಜಲಕ್ಪರಿ ಕ್ಷೇತ್ರದ ಅಜೇಯ ನಾಯಕನ ಅಂತಲೇ ಹೇಳ್ಬೋದು ಹಿಮಂತ ಬಿಸ್ವಾ ಅವರನ್ನ. ಜಲಕ್ಪರಿ ವಿಧಾನಸಭಾ ಕ್ಷೇತ್ರದಿಂದ ಭರ್ಜರಿ ಜಯ ದಾಖಲಿಸುವ ಮೂಲಕ ತಮ್ಮ ಜನಪ್ರಿಯತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಅಭೂತಪೂರ್ವ ಗೆಲುವು ಅವರದ್ದಾಗಿರೋದು. ರಿಸಲ್ಟ್ ದಿನವೇ ಆ ಒಂದು ಅಭೂತಪೂರ್ವ ಯಶಸ್ಸನ್ನು, ಆ ಒಂದು ಗೆಲುವನ್ನು ಎಲ್ಲರೂ ಕೂಡ ಸಂಭ್ರಮಿಸಿದ್ರು. ಅಷ್ಟರ ಮಟ್ಟಿಗಿತ್ತು ರಿಸಲ್ಟ್. ಇನ್ನು ವಿಶೇಷ ಅಂದರೆ 2001ರಿಂದಲೂ ಅವರು ಈ ಕ್ಷೇತ್ರದಲ್ಲಿ ಸತತವಾಗಿ ಗೆಲುವನ್ನೇ ಸಾಧಿಸ್ತಾ ಬಂದಿದ್ದು. ಕ್ಷೇತ್ರದ ಜನರೊಂದಿಗೆ ಅವರಿಗಿರುವಂತಹ ಕನೆಕ್ಷನ್, ಅವಿನಾಭಾವ ಸಂಬಂಧವನ್ನು ಈ ಗೆಲುವು ತೋರಿಸುತ್ತೆ. ರಾಜಕೀಯ ಪಟ್ಟುಗಳ ಅಪರಿಣಿತರಾದ ಇವರು ಅಸ್ಸಾಂನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಒಬ್ಬರನ್ನ ಶಾಸಕರನ್ನಾಗಿ ಅಥವಾ ಸಿಎಂ ಆಗಿ ಆಯ್ಕೆ ಮಾಡೋದಿದೆಯಲ್ಲ, ಅದು ತೀವ್ರ ಕಸರತ್ತು. ಅದರಲ್ಲಿ ಜನರ ಜೊತೆಗೆ ಉತ್ತಮ ಒಡನಾಟ ಮಾಡುವ ಕೆಲಸಗಳು, ಇವೆಲ್ಲವೂ ಕೂಡ ಪ್ಲಸ್ ಆಗುತ್ತೆ. ಈ ಸಂದರ್ಭದಲ್ಲಿ ಒಂದು ಕಡೆ ಅವರ ಗೆಲುವನ್ನು ಜನ ಕೂಡ ಅಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಬಿಜೆಪಿಯತ್ತ ಇವರು ಪಯಣವನ್ನು ಬೆಳೆಸಿದಂಥವರು ಶರ್ಮಾ. ರಾಜಕೀಯ ಜೀವನ ಆರಂಭ ಆಗಿದ್ದು ಕಾಂಗ್ರೆಸ್ ಪಕ್ಷದ ಮೂಲಕ. ದಶಕಗಳ ಕಾಲ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಅವರು ಆಗಸ್ಟ್ 2015ರಲ್ಲಿ ಆ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗ್ತಾರೆ. ಇವರ ಸೇರ್ಪಡೆಯು ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿಯ ಬಲವರ್ಧನೆಗೆ ದೊಡ್ಡ ಶಕ್ತಿ ಕೂಡ ಕೊಟ್ಟಿದೆ. ನೋಡಿ, ಪಕ್ಷ ಅವ್ರಿಗೇನು ಕೊಟ್ಟಿದೆ, ಅವರು ಪಕ್ಷಕ್ಕೇನು ಕೊಟ್ಟಿದ್ದಾರೆ ಅನ್ನೋದು ಇಂಥ ಸಂದರ್ಭದಲ್ಲಿ ಮ್ಯಾಟ್ರ್ ಆಗುತ್ತೆ ನೋಡಿ. ಇನ್ನು ಮೇ 10, 2021ರಂದು ಅವರು ಮೊದಲ ಬಾರಿಗೆ ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಅಧಿಕಾರ